ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಲಿಕ್ವಿಡ್ ಫರ್ಟಿಲೈಸರ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಅತಿ ಹೆಚ್ಚು ಹೂ ಬಿಡಲು ಮತ್ತೆ ಹೂವಿನ ಗಾತ್ರ ದೊಡ್ಡದಾಗಿ ಬರಲು ಮನೆಯಲ್ಲೇ ಒಂದು ಲಿಕ್ವಿಡ್ ಫರ್ಟಿಲೈಸರ್ ತಯಾರಿಸ್ಕೊಳ್ಳೋಣ. ನೋಡಿ ಯಾವ ರೀತಿ ಹೂಗಳು ಅಷ್ಟು ಚಿಕ್ಕ ಗಿಡದಲ್ಲಿ ಬಿಟ್ಟಿದೆ ಅಂತ. ನೋಡಿ, ಇದು ವೈಟ್ ದಾಸವಾಳ. ಇದು ಹೈಬ್ರಿಡ್ ಅಲ್ಲ, ಮಾಮೂಲಿ ಗಿಡನೇ. ನೋಡಿ ಎಷ್ಟು ಹೂಗಳು ಬಿಟ್ಟಿದೆ ಅಂತ. ಒಂದು 10 ಹೂಗಳ ಮೇಲೆ ಬಿಟ್ಟಿದೆ. ಒಂದು ದಿನಕ್ಕೆ ಇಷ್ಟು ಹೂ ಸಿಗುತ್ತೆ ಈ ಗಿಡದಲ್ಲಿ. ಇದಕ್ಕೆಲ್ಲ ಏನು ಕಾರಣ, ಯಾವ ಫರ್ಟಿಲೈಸರ್ ಬಳಸ್ತಾ ಇದ್ದೀವಿ ಅಂದರೆ, ನಾವು ತಿಂದು ಬಿಸಾಡುವ ಬಾಳೆಹಣ್ಣಿನ ಸಿಪ್ಪೆಯ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹೂಗಳೆಲ್ಲ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ನೋಡಿ, ಒಂದು ದಿನಕ್ಕೆ ಅಷ್ಟು ಹೂಗಳು ಸಿಗುತ್ತೆ. ನೋಡಿ, ಈ ಗಿಡದಲ್ಲಿ ಕಸಿ ಮಾಡಿದ್ದಾರೆ ಅನಿಸುತ್ತೆ. ಒಂದು ಗಿಡದಲ್ಲಿ 2 ಥರದ ಹೂ ಬಿಟ್ಟಿದ್ದೆ. ನಾನು ತರಬೇಕಾದ್ರೆ ಗೊತ್ತಿರಲಿಲ್ಲ ನಿಜ ಇದು ಈ ರೀತಿ ಅಂತ. ನೋಡಿ, ಹೂವಿನ ಸೈಜು ಒಂದು ದಾಸವಾಳ 2 ಕೈ ತುಂಬ ಕುಂತಿದೆ. ಹಾಗಿದ್ರೆ ಬನಾನಾ ಫರ್ಟಿಲೈಸರ್ ಹೇಗೆ ಮಾಡೋದು ಅಂತ ನೋಡೋಣ. ಎಷ್ಟು ಬಾಳೆಹಣ್ಣಿನ ಸಿಪ್ಪೆ ಇರುತ್ತೋ ಅಷ್ಟನ್ನು ಯೂಸ್ ಮಾಡಿ. ನಾನಿಲ್ಲಿ ಬಾಳೆಹಣ್ಣಿನ ರಸಾಯನ ಮಾಡಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಸಿಪ್ಪೆಗಳಿದ್ವು. ಅದರಿಂದ ಎಲ್ಲ ಗಿಡಕ್ಕೂ ಒಂದೇ ಸಲ ಹಾಕ್ಬೋದು ಅಂತ ಮಾಡ್ಕೊತಾ ಇದ್ದೀನಿ. ನೀವು 5-6 ಬಾಳೆಹಣ್ಣಿನ ಸಿಪ್ಪೆ ಇದ್ದರೆ ಅದು ಕೂಡ ಮಾಡಿ ಗಿಡಗಳಿಗೆ ಹಾಕ್ಬೋದು. ಈ ರೀತಿ ಸಣ್ಣಗಾದಾಗೆ ಹಚ್ಕೋಬೇಕು. ಕಟ್ ಮಾಡ್ಕೊಳ್ಳಿ. ಎಷ್ಟು ಬಾಳೆಹಣ್ಣಿನ ಸಿಪ್ಪೆ ಇದೆಯೋ ಅಷ್ಟನ್ನೇ ಕಟ್ ಮಾಡಿ ಇಟ್ಕೊಳ್ಳಿ. 1 ಬೌಲ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಇಷ್ಟೇ ಅಳತೆ ಇರಬೇಕು ಅಂತ ಏನಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಹಾಕಿ ಗಿಡಗಳಿಗೆ ಬೆಲ್ಲ ಹಾಕೋದ್ರಿಂದಲೂ ಒಳ್ಳೆಯದು. ಇದು ಗುಡ್ ಬ್ಯಾಕ್ಟೀರಿಯನ್ನು ಇಂಪ್ರೂವ್ ಮಾಡುತ್ತೆ ಅಂತ ಆಗ್ತಾ ಇರೋದು. ಈ ರೀತಿ ಸಣ್ಣದಾಗಿ ಹಚ್ಕೊಳ್ಳೋಣ. ನಾವು ಬಾಳೆಹಣ್ಣು ತಿಂದಮೇಲೆ ಸಿಪ್ಪೆನ ಬಿಸಾಡ್ತೀವಿ. ಈ ಸಿಪ್ಪೆಯಿಂದ ಗಿಡಗಳಿಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ನಮಗೆ ತಿಳಿದೇ ಇರೋಲ್ಲ. ಇದೊಂದು ಸಲ ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಗಿಡಗಳಲ್ಲಿ ಹೂವು ಮತ್ತು ಇಷ್ಟು ಚೆನ್ನಾಗಿ ಗಿಡಗಳೆಲ್ಲ ಸಿಗುತ್ತೆ ಅಂತ. ವಾರದಲ್ಲಿ ಒಮ್ಮೆ ಆದರೂ ಹಾಕೋಬೋದು, ಏನಾಗಲ್ಲ. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಗಿಡಗಳಿಗೇನು ಪರಿಣಾಮ ಬೀರೋಲ್ಲ. ಇದು ವಾರಕ್ಕೊಂದ್ಸಲ ಹಾಕೋಬೋದು. ಯಾವ ಗಿಡಕ್ಕಾದ್ರೂ, ದಾಸವಾಳಕ್ಕೆ ಅಂತೇನಿಲ್ಲ, ರೋಸ್ ಗಿಡಗಳಿಗೆ, ಶೋ ಪ್ಲ್ಯಾಂಟ್ಗಳು ಕೂಡ ಹಾಕ್ತೀನಿ ನಾನು ಇದನ್ನು. ನೋಡಿ, ಒಂದು ದೊಡ್ಡ ಗಾತ್ರದ ಬಾಕ್ಸ್ ತೊಗೊಳ್ಳಿ. ನೀವು ಬಾಳೆಹಣ್ಣಿನ ಸಿಪ್ಪೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು. ಬಾಕ್ಸ್ ತೊಗೊಂಡು ಅದು ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಮತ್ತು ಬೆಲ್ಲ ಕೂಡ ಹಾಕಿ 3/4 ಭಾಗ ನೀರನ್ನು ತುಂಬಿಸಿಡಿ. ನೀವು ತಗೊಳ್ಳೋ ಬಾಕ್ಸು ಏರ್ ಕಂಟೈನರ್ ಆಗಿರಬೇಕು, ಏರ್ ಔಟ್ ಆಗಬಾರ್ದು. ಆ ರೀತಿ ಬಾಕ್ಸ್ನೇ ತಗೊಳ್ಳಿ. ನೋಡಿ, 3/4 ಭಾಗ ನೀರು ಹಾಕಿ. ಯಾಕಂದರೆ ಒಂದು 2 ಡೇಸು ಇದರಲ್ಲಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ, ಅದರಿಂದ ಗ್ಯಾಪ್ ಇರಲಿ. ನೋಡಿ, ಎಲ್ಲ ಗ್ಯಾಸ್ ಫಾರ್ಮೇಷನ್ ಆಗ್ತಾ ಇದೆ. 5 ದಿನಕ್ಕೊಂದ್ಸಲ ತೆಗೆದು ಕೈ ಆಡ್ತಾ ಇರಬೇಕು. ಒಂದು ಕಡ್ಡಿ ತಗೊಂಡು ಅದು ಮಿಕ್ಸ್ ಮಾಡ್ತಾ ಇರಬೇಕು. ಇದು ಬಯೋ ಎಕ್ಸಮ್ ಅಂತ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದು ಕಿತ್ಲೆ ಹಣ್ಣಿನ ಸಿಪ್ಪೆಯಲ್ಲಿ ಮಾಡೋದು. 2 ಮಾಡಿ ಇಟ್ಟು ರೆಡಿ ಮಾಡಿದ್ದೀನಿ. ನೋಡಿ, ದಿನಕ್ಕೊಮ್ಮೆ ತೆಗೆದು
ಒಂದು ಕಡ್ಡಿನಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಗ್ಯಾಸ್ ಔಟ್ ಆಗಂಗೆ ಮಾಡಬೇಕು. ಗ್ಯಾಸ್ ಔಟ್ ಆದಮೇಲೆ ಮತ್ತೆ ಕ್ಯಾಪ್ ಹಾಕಿ ಇಡಬೇಕು. ನೋಡಿ, ಇದಕ್ಕೆ ಈಗ 5 ದಿನ ಆಗಿದೆ. ಬಾಳೆಹಣ್ಣೆಲ್ಲ ಈ ರೀತಿ ಸಿಪ್ಪೆ ಈ ರೀತಿ ಕಳ್ತಿದೆ. ಈಗ ಇದನ್ನು ಬೇರೆ ಟಬ್ಲರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಸ್ಟೈನರ್ ಮಾಡ್ಕೊಳ್ಳೋಣ. ಸೋಸ್ಕೊಂಡು ನೋಡಿ ಈ ರೀತಿ ಕೈಯಾಡಿ ಸೋಸ್ಕೋಬೇಕು. ಬಾಳೆಹಣ್ಣಿನ ಸಿಪ್ಪೆಯ ಸಾರಾಂಶ ಎಲ್ಲ ಈ ನೀರಿಗೆ ಮಿಕ್ಸ್ ಆಗಿದೆ. ಈಗ ಈ ನೀರನ್ನು 1 ಲೀಟರ್ ನೀರಿಗೆ 1 ಕಪ್ಪಷ್ಟು ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ಕೊಂಡು ಗಿಡಗಳಿಗೆ ಹಾಕೋಣ. ಈ ಸಿಪ್ಪೆನ ಬಿಸಾಡೋ ಬದಲು ಗಿಡಗಳ ಬುಡಕ್ಕೆ ಹಾಕಿದ್ರೂ ಅದರಲ್ಲಿ ಉಳಿದಿರೋ ಪ್ರೋಟೀನು ಅದಕ್ಕೆ ಗಿಡಗಳಿಗೆ ಸಿಗುತ್ತೆ. ಬಾಳೆಹಣ್ಣಿನ ಸಿಪ್ಪಿನಲ್ಲಿ ಫಾಸ್ಫರಸ್ಸು ಮತ್ತು ಪೊಟ್ಯಾಷಿಯಂ ಹೆಚ್ಚಾಗಿರೋದ್ರಿಂದ ಹೂಗಳು ಹೆಚ್ಚಾಗಿ ಬಿಡಲು ಸಹಾಯ ಮಾಡುತ್ತೆ. ಈ ರೀತಿ ಎಲ್ಲ ಗಿಡಗಳಿಗೂ ಇದನ್ನು ಹಾಕ್ಬೋದು. ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ದಾಸವಾಳ ಇದು 2 ರೀತಿ ದಾಸವಾಳ ತಂದಿದ್ದೀವಿ. ಇನ್ನು ಇದನ್ನು ಶಿಫ್ಟ್ ಮಾಡಿಲ್ಲ, ರೀಪಾಟಿಂಗ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀವಿ. ಇದಕ್ಕೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ಶೋ ಪ್ಲ್ಯಾಂಟ್ಗಳಿಗೆ ಕೂಡ ಹಾಕ್ಬೋದು. ಗಿಡಗಳು ಹೆಲ್ದಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.